ಕರ್ನಾಟಕ ರತ್ನ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ವರ್ಷದ ಜನ್ಮದಿನಾಚರಣೆ ಅಂಗವಾಗಿ ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿರುವ ಡಾಕ್ಟರ್ ರಾಜ್ರವರ ಪುತ್ಥಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರು ಮತ್ತು ಅಭಿಮಾನಿಗಳು ಪುತ್ಥಳಿಗೆ ಹೂಮಾಲೆ ಹಾಕಿ ಪುಷ್ಪಾರ್ಚನೆ ನೆರವೇರಿಸಿ ಹುಟ್ಟುಹಬ್ಬ ಆಚರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಬಳಿಕ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ಡಿ ಅಶೋಕ್, ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ 19 ವರ್ಷಗಳ ಹಿಂದೆ ಪ್ರತಿಮೆ ನಿರ್ಮಾಣ ಮಾಡಿ ಅಂದಿನಿಂದ ಇಂದಿನವರೆಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಬಂದಿದ್ದೇವೆ. ಇನ್ನು ಮುಂದೆ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತೇವೆ. ಎಂದೆಂದಿಗೂ ಅಣ್ಣವರು ಅಜರಾಮರ, ಅಪ್ಪು ಅಜರಾಮರ ಎಂದು ತಿಳಿಸಿದರು. ಕರ್ನಾಟಕ ರತ್ನ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜನ್ಮದಿನದ ಈ ದಿನ ಮಂಡ್ಯದ ಡಾಕ್ಟರ್ ರಾಜ್ಕುಮಾರ್ ವೃತ್ತದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ 19 ವರ್ಷದ ಹಿಂದೆ ಈ ಪ್ರತಿಮೆಯನ್ನು ಸ್ಥಾಪನೆ ಮಾಡೋದು. ಅಂದಿನಿಂದ ಇಂದುವರೆಗೂ ಅಣ್ಣವರ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಕನ್ನಡ ಪರ ಹೋರಾಟಗಾರರು, ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಡಿ ದೇವರಾಜ ಹಿಂದುಳಿದ ವರ್ಗದ ಅಧ್ಯಕ್ಷರು, ಎಲ್ಲ ನಮ್ಮ ಕಾರ್ಯಕರ್ತರುಗಳು ಒಗ್ಗೂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಮಂಡ್ಯ ಜಿಲ್ಲಾ ಘಟಕ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹುಟ್ಟುಹಬ್ಬವನ್ನು ಸರಳತೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಅಣ್ಣವರು ಅಜರಾಮರ, ಅಪ್ಪು ಅವರು ಅಜರಾಮರ. ಜೈ ಹಿಂದ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಳಿಕ ಮಾತನಾಡಿದ ಹಿಂದುಳಿದ ವರ್ಗಗಳ ವೇದಿಕೆಯ ಜಿಲ್ಲಾಧ್ಯಕ್ಷ ಸಂದೇಶ್, 2009ರಿಂದ ಇಲ್ಲಿಯ ತನಕ ನಿರಂತರವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಬಂದಿದ್ದೇವೆ. ಇಂದು ಕರ್ನಾಟಕ ಅಲ್ಲದೆ ಭಾರತದ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಇದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್. ಕರ್ನಾಟಕದಲ್ಲಿ ಇವರು ಸಾಂಸ್ಕೃತಿಕ ನಾಯಕ, ಸಾಂಸ್ಕೃತಿಕ ರಾಯಭಾರಿ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಎಂದರು. ಇವತ್ತು ಒಬ್ಬ ಸಾಂಸ್ಕೃತಿಕ ನಾಯಕ ಅಥವಾ ಸಾಂಸ್ಕೃತಿಕ ರಾಯಭಾರಿ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರು ಕಳೆದ ಅವರ ಜೀವಿತ ಅವಧಿನಲ್ಲಿ 1954ರಲ್ಲಿ ಅವರು ಕನ್ನಡ ಚಿತ್ರರಂಗವನ್ನು ಪ್ರವೇಶ ಮಾಡಿ ಕೇವಲ 14 ವರ್ಷಗಳಲ್ಲಿ 100 ಚಿತ್ರಗಳನ್ನು ಅವರು ನಾಯಕನಾಗಿ ನಟಿಸಿ ಕನ್ನಡ ಚಿತ್ರರಂಗದ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿದಂಥವ್ರವರು. ಒಂದು ವೇಳೆ ಡಾಕ್ಟರ್ ರಾಜ್ಕುಮಾರ್ ಅವರು ಇರಲಿಲ್ಲ ಅಂತಂದರೆ ಕನ್ನಡ ಚಿತ್ರರಂಗ ಇವತ್ತು ಈ ಮಟ್ಟದ ಅಭಿವೃದ್ಧಿಯನ್ನು, ಇಷ್ಟೊಂದು ದೊಡ್ಡ ಮಟ್ಟದ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಜಕೀಯವಾಗಿ ಅವಕಾಶಗಳು ಬಂದರೂ ಕೂಡ ಅದನ್ನು ನಯವಾಗಿ ತಿರಸ್ಕರಿಸಿ ಚಿತ್ರರಂಗದಲ್ಲೇ ಉಳಿದ್ರು. ಅದೇ ರೀತಿ ಬೇರೆ ಬೇರೆ ಭಾಷೆಗಳಿಂದ ಅವರಿಗೆ ಅಭಿನಯಕ್ಕೆ ಅವಕಾಶಗಳು ಬಂದರೂ ಕೂಡ ಅದನ್ನು ತಿರಸ್ಕರಿಸಿ ಅವರು ಕನ್ನಡ ಚಿತ್ರರಂಗದಲ್ಲೇ ಉಳಿದಂಥ ಏಕೈಕ ಕನ್ನಡದ ರಾಜ್ಕುಮಾರ ಯಾರು ಅಂತಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಈ ಸಂದರ್ಭದಲ್ಲಿ ಚಂದ್ರು, ಆಟೋ ಘಟಕದ ಅಧ್ಯಕ್ಷ ದರ್ಶನ್, ಯುವ ಘಟಕ ಹೊಳಲು ರೇಣುಕಮ್ಮ, ತಾಲೂಕು ಅಧ್ಯಕ್ಷರಾದ ಗೋಪಿನಾಥ್, ಮಂಜುಳಾ, ವೀಣಾ ಮಂಜುನಾಥ್, ಧನಂಜಯ ಮೊದಲಾದವರು ಹಾಜರಿದ್ದರು. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಭೂಸ್ವಾಧೀನದಲ್ಲಿ ಸರ್ಕಾರಿ ರಸ್ತೆಗೆ ಅಕ್ರಮವಾಗಿ ಪರಿಹಾರ ಪಡೆದವರ ವಿರುದ್ಧ ಸೂಕ್ತ ಕ್ರಮ ವಹಿಸುವಂತೆ ಕರುನಾಡ ಸೇವಕರು ಸಂಘಟನೆಯ ರಾಜ್ಯ ವಕ್ತಾರ ಎಂಬಿ ನಾಗಣ್ಣಗೌಡ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೂದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೂದನೂರು ಸರ್ವೆ ನಂಬರ್ 382/7ರಲ್ಲಿ ಮಂಡ್ಯ ನಗರ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿರ್ಮಿಸಿರುವ ಬ್ಯಾಂಕ್ ಕಾಲೋನಿ ರಸ್ತೆ ಸರ್ಕಾರದ ಆಸ್ತಿಯಾಗಿದೆ. ಅದನ್ನು ನಿಯಮಬಾಹಿರವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಅಕ್ರಮ ಪರಿಹಾರ ಪಡೆದಿದ್ದಾರೆ ಎಂದು ದೂರಿದರು. ಈ ಸಂಬಂಧ ವಿಶೇಷ ರಾಷ್ಟ್ರೀಯ ಹೆದ್ದಾರಿ 265ರ ಬೆಂಗಳೂರು ಮೈಸೂರು ವಿಭಾಗದ ಭೂ ಸ್ವಾಧೀನಾಧಿಕಾರಿ ಹಾಗೂ ಸಮಕ್ಷಮ ಪ್ರಾಧಿಕಾರಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಪತ್ರ ಬರೆದು ಪರಿಹಾರ ವಸೂಲಿ ಮಾಡುವಂತೆ ಸೂಚಿಸಿದ್ದಾರೆ ಎಂದರು. ಪರಿಹಾರವನ್ನು ಕೊಟ್ಟಿದ್ದಾರೆ. ಅದನ್ನು ಮುಂದೆ ನೋಡಿದ್ರೆ ಒಂದು ದೊಡ್ಡ ಹಗರಣ ಪರಿಹಾರ ಅಂತಕ್ಕಂಥದಕ್ಕೆ ಇವತ್ತು ಹಳೇಬೂದೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಇದೊಂದು ಘಟನೆ ಮುಂದೆ ಬಯಸ್ತೀನಿ. ನಮಗೆಲ್ಲ ಗೊತ್ತಿದೆ, ನಮ್ಮ ಉಮರಳ್ಳಿ ಗೇಟ್ ಹತ್ರ ಏನು ಅಮರಾವತಿ ಒಟ್ಟು ಪಕ್ಕ ಬ್ಯಾಂಕ್ ನೌಕರ ಗೃಹ ನಿರ್ಮಾಣ ಸಹಕಾರ ಸಂಘದ ಲೇಔಟ್ ಇದೆ. ನೀವು ಕೂಡ ನೋಡಿರ್ತೀರಿ ಕೂಡ. ಈ ಲೇಔಟ್ ಅನ್ನು 1998ರಲ್ಲಿ ಅಲಿನೇಷನ್ ಮಾಡಿ ನಾವು ಲೇಔಟ್ ಅನ್ನು ಮಾಡಿದ್ವಿ ಅಂತೇಳಿ ಪಂಚಾಯಿತಿ ಮತ್ತೆ AC ಅವರ ಸಮ್ಮುಖದಲ್ಲಿ ಪ್ಲಾನ್ ಅಪ್ರೂವಲ್ ತಗೊಂಡವರು ಆ ಪ್ರಕಾರದ ಲೇಔಟ್ ಅನ್ನು ಕೂಡ ಮಾಡಿದ್ವಿ ಅಂತೇಳಿ ಮಾಡಿದ್ದಾರೆ.
ಇದಾದ್ಮೇಲೆ ಏನು 2023ರಲ್ಲಿ ಈ ಲ್ಯಾಂಡ್ ಎಕ್ವಿಷನ್ಸ್ ಪ್ರೊಸೀಡಿಂಗ್ ಶುರುವಾಯಿತು ಇವೆಗೋಸ್ಕರ ಅಂತೇಳಿ. ಅವರು ಆ ಪ್ಲಾನ್ ಪ್ರಕಾರ ಏನು ರಸ್ತೆಗೆ ಅಂತ ಬಿಟ್ಟಿದ್ರು ಜಾಗ, ಆ ರಸ್ತೆಗೆ ಅಂತ ಬಿಟ್ಟಿದಂಥ ಜಾಗದಲ್ಲಿ ಇವತ್ತು ಆ ಜಾಗ ಒಂದ್ಸಾರಿ ಯಾವುದೇ ಲೇಔಟನ್ನ ರಸ್ತೆಗೆ ಅಂತೇಳಿ ನಾಗರಿಕ ನಿವೇಶನಕ್ಕೆ, ಪಾರ್ಕು, ಉದ್ಯಾನವನ, ಯಾವುದೇ ಒಂದು ಬೇಸಿಕ್ ಕಮ್ಯುನಿಟೀಸ್ಗೆ ಅಂತ ಬಿಟ್ಟ ಮೇಲೆ ಆ ಜಾಗದ ಮಾಲೀಕರು ಸ್ಥಳೀಯ ಪಂಚಾಯಿತಿ, ಸ್ಥಳೀಯ ಅರ್ಬನ್ ಲೋಕಲ್ ಬಾಡಿ ಅವರೇ ಆಗಿರ್ತಾರೆ, ಯಾವುದೇ ಲೇಔಟ್ ಆಗಿರಲಿ. ಅದನ್ನ ಅವರು ಹಕ್ಕು ಖುಲಾಸೆಯನ್ನು ಮಾಡಬೇಕು. ಲೇಔಟ್ ಅನ್ನು ಮಾಡಿದಂಥವರು ಹಕ್ಕು ಖುಲಾಸೆಯನ್ನು ಮಾಡಬೇಕು. ಅದನ್ನ ರಾಷ್ಟ್ರಪತಿಗಳ ಹೆಸರಲ್ಲಿ ಬರ್ಕೊಡ್ಬೇಕು. ಒಂದು ವೇಳೆ ಬರ್ಕೊಟ್ಟಿಲ್ಲ ಅಂತಂದ್ರೂ ಕೂಡ ಅದು ಆಟೋಮೆಟಿಕಲಿ ಅದು ಆ ಪಂಚಾಯತಿಗೆ ಸೇರುತ್ತೆ, ಅವ್ರೇನು ಬರ್ಕೊಟ್ಟಿಲ್ಲ ಅಂದರೂ ಕೂಡ. ಇಲ್ಲೇನಾಗಿದೆ, ಬ್ಯಾಂಕ್ ಏನು ಗೃಹನಿರ್ಮಾಣ ಸಹಕಾರ ಸಂಘ ಇದೆಯೋ, ಈ ಸಂಘ ಬೆಂಗಳೂರು ಮೈಸೂರು ಒಂದು ಕಡೆಯಲ್ಲಿ ಇರತಕ್ಕಂಥ ಸುಮಾರು 16 ಗುಂಟೆ ಜಾಗದಲ್ಲಿ ಅವರು ಸುಮಾರು 1341 ಚದರ ಮೀಟರ್ ಜಾಗವನ್ನ ತಮ್ಮ ಜಾಗ ಅಂತ ಹೇಳಿ ಕ್ಲೈಮ್ ಮಾಡಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಸುಮಾರು 41 ಲಕ್ಷ ರೂಪಾಯಿಯನ್ನ ಅಕ್ರಮವಾಗಿ ಪರಿಹಾರವನ್ನು ಪಡ್ಕೊಂಡಿದ್ದಾರೆ. ಇದು ವಾಸ್ತವವಾಗಿ ಯಾರಿಗೆ ಸೇರ್ಬೇಕಾಗಿತ್ತು ಅಂತ ಹೇಳಿದ್ರೆ ಹಳೇಪುತ್ತೂರು ಗ್ರಾಮ ಪಂಚಾಯತಿಗೆ ಸೇರ್ಬೇಕಾಗಿದ್ದಂತ ಪರಿಹಾರ ಇದು. ಯಾಕಂದ್ರೆ ಆ ರಸ್ತೆಗೆ ಅಂತ ಬಿಟ್ಟರೆ ಜಾಗದ ಮಾಲೀಕರು ಯಾರು ಈಗ ಅಂತ ಹೇಳಿದ್ರೆ ಬೂದೂರು ಪಂಚಾಯತಿ ಇದರ ಮಾಲೀಕರಾಗಿರ್ತದ್ದು. ಆದ್ರೆ ಏನ್ ಮಾಡಿದ್ದಾರೆ ಇವರು, ತಾವೇ ಇದರ ಮಾಲೀಕರು ಅಂತ ಹೇಳಿ ಒಂದು ಸುಳ್ಳು ಐಡಿಯನ್ನ ಪಂಚಾಯತಿ ಒಳಗಡೆ ಸೃಷ್ಟಿ ಮಾಡ್ಕೊಂಡು ಅದ್ರ ಮೂಲಕವಾಗಿ ಪರಿಹಾರವನ್ನು ಪಡ್ಕೊಂಡಿದ್ದಾರೆ. ಇದರಲ್ಲಿ ಯಾರವತ್ತು ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿ ಇದ್ದ ವಿನಯ್ ಕುಮಾರ್ ಅಂತ ಹೇಳಿ ನಿಜವಾಗ್ಲೂ ಒಬ್ಬ ಜವಾಬ್ದಾರಿತ ಸರ್ಕಾರಿ ನೌಕರನಾಗಿ ಈ ಒಂದು 41 ಲಕ್ಷ ರೂಪಾಯಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಪರಿಹಾರ ಹಣವನ್ನ ಗ್ರಾಮ ಪಂಚಾಯತಿ ಅಕೌಂಟ್ ಬರಬೇಕಾದ ಹಣವನ್ನ ಈ ರೀತಿ ಬ್ಯಾಂಕ್ ನಿರ್ಮಾಣ, ಗೃಹ ನಿರ್ಮಾಣ ಸಹಕಾರ ಸಂಘದ ಅಕೌಂಟ್ ಹೋಗೋ ರೀತಿ ಮಾಡೋದ್ರಲ್ಲಿ ಇವರ ಪಾತ್ರ ಕೂಡ ಬಹಳ ಮುಖ್ಯವಾಗಿದೆ. ಇದ್ರ ಬಗ್ಗೆ ನಮ್ಮ ಸಂತಮಯ ನಮ್ಮ ಹಕ್ಕು ಕೊಡದ ಸತೀಶ್ ಅವರು, ರೈಸದ ಪುಟ್ಟಸ್ವಾಮಿ ಅವರು ಮೊದಲು ದೂರು ಕೊಡ್ತಾರೆ. ಇದು ತಾನಾಗಿ ತಾನೇ ಹೊರಗಡೆ ಬಂದಂತ ಹಗರಣ ಅಲ್ಲ ಇದು. ಇದನ್ನ ಇವ್ರು ಫಸ್ಟ್ DC ದೂರು ಕೊಡ್ತಾರೆ. DC ದೂರು ಕೊಟ್ಟ ಮೇಲೆ ಏನ್ ಮಾಡ್ತಾರೆ, ಅಲ್ಲಿ ಕೆಲವು ಪಟ್ಟಬಲ ಹಿತಾಸಕ್ತಿಗಳು ಯಾರು ಈ ಒಂದು 41 ಲಕ್ಷ ರೂಪಾಯಿ ಕಬಳಿಸಿದ್ರು ಇವ್ರ ಮೇಲೆ ಪೊಲೀಸ್ ಕೇಸ್ ಕೊಡಿಸ್ತಾರೆ. ಪೊಲೀಸ್ ಕೇಸ್ ಕೊಡಿಸಿ ಇವ್ರಿಗೆ ಕಿರುಕುಳ ಕೊಟ್ಟು ಈ ಪ್ರಕರಣದಲ್ಲಿ ಇವ್ರು ಯಾವ ಥರದ ತನಿಖೆ ಆಗಲಿ ಹೋರಾಟಕ್ಕೆ ಬರಬಾರದು ಅಂತೇಳಿ ಹಿಂದೆ ಸರಿಸಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆದರೆ ಇವ್ರು ಯಾವುದಕ್ಕೆ ಬಗ್ಗದೆ ಏನ್ ಮಾಡ್ತಾರೆ, ಹೋರಾಟ ಮಾಡಿ ಅಂತಿಮವಾಗಿ ಇವತ್ತು ಜಿಲ್ಲಾಧಿಕಾರಿಗಳು ರಿಪೋರ್ಟ್ ಹಾಕಿದ್ದಾರೆ. ಗೋಷ್ಠಿಯಲ್ಲಿ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿಯ ಸಂಚಾಲಕ ಸತೀಶ್, ರೈತ ಸಂಘದ ತಾಲೂಕು ಅಧ್ಯಕ್ಷ ಪುಟ್ಟಸ್ವಾಮಿ, ರಾಜುಗೌಡ ಇತರರಿದ್ದರು. ಮಂಡ್ಯ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಮತ್ತು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯನ್ನು ಮಂಡ್ಯ ತಾಲೂಕಿನ ನೊದೆಕೊಪ್ಪಲು ಹಾಗೂ ಎಲೆಚಾಕನಹಳ್ಳಿ ರೈತರು ಬಹಿಷ್ಕರಿಸಿ ಯಾವುದೇ ಕಾರಣಕ್ಕೂ ಭೂಮಿ ನೀಡುವುದಿಲ್ಲ ಎಂದು ಒತ್ತಾಯಿಸಿ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು. ಪ್ರಾಣ ಕೊಟ್ಟೆವು. ಕೆಡಿಪಿ ವಿರುದ್ಧವಾಗಿ ಮಂಡ್ಯ ತಾಲೂಕಿನ ನೊದೆಕೊಪ್ಪಲು ಗ್ರಾಮದ ಸರ್ವೆ ನಂಬರ್ 284/25 ಅರ್ಧ ಎಕರೆ ಜಮೀನನ್ನು ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿಗೆ ಸ್ವಾಧೀನ ಮಾಡುವ ವಿಚಾರವು ಈ ಹಿಂದೆಯೂ 2-3 ಸಲ ಚರ್ಚೆ ಮಾಡಿ ನಾವು ಪ್ರತಿಯೊಬ್ಬರು ಜಮೀನು ಕೊಡುವುದಿಲ್ಲವೆಂದು ಮೈಸೂರು KAIDB ಕಚೇರಿಗೆ 100ಕ್ಕೆ 90% ರೈತರು ಕೊಡುವುದಿಲ್ಲವೆಂದು ಸ್ವಾಧೀನಾಧಿಕಾರಿಗಳ ಮುಂದೆ ಲಿಖಿತವಾಗಿ ಬರವಣಿಗೆ ಮೂಲಕ ಜಮೀನು ಕೊಡುವುದಿಲ್ಲವೆಂದು ಹೇಳಿರುತ್ತೇವೆ. ಈ ಭಾಗದ ರೈತರಿಗೆ ಏತ ನೀರಾವರಿ ಸೌಲಭ್ಯವಿರುವುದರಿಂದ ಈ ಸರ್ವೆ ನಂಬರ್ಗಳಲ್ಲಿ ತೆಂಗು, ಮಾವು, ಸೀಬೆ, ತರಕಾರಿಗಳು, ಭತ್ತ, ರಾಗಿ, ಕಬ್ಬು, ಹೈನುಗಾರಿಕೆ, ರೇಷ್ಮೆಗಾರಿಕೆ ಮಾಡಿಕೊಂಡು ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ವು. ಈಗ ಮತ್ತೆ ತಾವುಗಳು ಸಭೆ ಕರೆದು ಚರ್ಚಿಸಲು ಕರೆದಿರುವುದು ನಮಗೆ ದುಃಖ ತರುವ ವಿಷಯವಾಗಿದೆ ಎಂದರು. ಎಲೆಚಕ್ನಳ್ಳಿ ಸರ್ವೆ ನಂಬರು 200 ಎಕರೆನ KHBಗೆ ಅಕ್ವೈರ್ ಆಗಿದೆ. ಅಭಿವೃದ್ಧಿಪಡಿಸಿ ಇನ್ನು ಹಂಚುವಂಥ ಪ್ರಕ್ರಿಯೆ ಇದೆ. ಅದರಲ್ಲಿ ರೈತರುಗಳು, ಸುಮಾರು ರೈತರುಗಳು ಬರೀ ಎಕರೆಗೆ 8 ಲಕ್ಷ ಕೊಟ್ಟರು. ಮತ್ತು ಗೊಂದಲದಿಂದ ರೈಲ್ವೆಗೆ ಹೋಗಿದಾಗ 40 ಲಕ್ಷ ಕೊಟ್ಟವ್ರೆ ಅಂತ ರೈತರುಗಳು ಮುಗಿಬಿದ್ದು ಬರೀ 8 ಲಕ್ಷ ರೂಪಾಯಿ ಕೊಟ್ಟರು ಎಕರೆಗೆ. ಇದರಿಂದ ಫುಲ್ ಮನನೊಂದು ಸುಮಾರು ಜನ ಜಿಗುಪ್ಸೆ ಪಟ್ಬಿಟ್ಟು ತೀರೇ ಹೋಗ್ಬಿಟ್ರು. ಬರೀ ಎಕರೆಗೆ 8 ಲಕ್ಷ ಅಂತ ಅಂದರೆ ಈಗ ಕುಂಟೆಗೆ 8 ಲಕ್ಷ ಆಗಿದೆ ಈಗ ಆ ಸರೌಂಡಿಂಗ್ ಎಲ್ಲ. ಆ ಜಮೀನು ಇವಾಗ ಇವ್ರು ಕರೆದಿರೋದು ಜಿಲ್ಲಾಧಿಕಾರಿಯವರು ಕರೆದಾಗ ಎಲ್ಲ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂತಂದರೆ ಲೋಕಭವಾನಿ ನದಿಯಿಂದ ಕೆರೆ ಕಟ್ಟೆಗಳಿಗೆಲ್ಲ ನೀರು ತುಂಬಿರೋದು, ಅಂತರ್ಜಲ ಜಾಸ್ತಿಯಾಗಿ ಏನಾರ ಮಂಡ್ಯ ತಾಲೂಕಲ್ಲಿ ಅತಿ ಹೆಚ್ಚು ತರಕಾರಿ ಬೆಳೀತಾ ಇದೆ ಅಂತಂದರೆ
ನೊದೇಕೊಪ್ಪಲು, ಎಲೆಚಕ್ನಹಳ್ಳಿ, ಉರ್ಮಾರ್ ಕಸ್ಲಿಗೆರೆ, ತೂಬನಕೆರೆ ವ್ಯಾಪ್ತಿನಲ್ಲಿ. ಯಾಕೆಂದ್ರೆ ಕೊಯಮತ್ತೂರಿಗೆ ಒಂದು 3 ಟೆಂಪೋ ಹೋಗ್ತವೆ, ಬೆಂಗಳೂರಿಗೆ ಒಂದು 5-6 ಟೆಂಪೋ ಹೋಗ್ತವೆ. ಮತ್ತು ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೋಲ್ಡ್ ಸ್ಟೋರೇಜ್ದು ತರಕಾರಿ ವೆಜಿಟೇಬಲ್ ಅಲ್ಲಿಗೂ ನಮ್ಮ ಸರೌಂಡಿಂಗ್ ಇದೆ. ಆದ್ದರಿಂದ ಇವಾಗೆಲ್ಲ ಹೇಳ್ತಾರೆ, ಇವಾಗ ನಮ್ಮ ಬಸರಾಳಲ್ಲಿ 100 ಎಕರೆ ಕೊಡ್ತೀನಿ, ನಾಮಂಗಲದಲ್ಲಿ ಕೊಡ್ತೀವಿ ಅಂತ. ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹತ್ತಿರದಲ್ಲಿ ಬಂದು ರೈತರುಗಳನ್ನ ಚರ್ಚೆ ಮಾಡಿದ್ರೆ ಈ 300 ಎಕರೆ ಇವಾಗ ಅಕ್ವಿಜೇಷನ್ ಮಾಡಿಕೊಟ್ಟಿದ್ದಾರಲ್ಲ, ಅದಲ್ಲಂತೆ ಬಡಭೂಮಿ ಇದೆ ಮತ್ತು ಸರ್ಕಾರಿ ಜಮೀನಿದೆ. ರೆವಿನ್ಯೂ ಅಧಿಕಾರಿಗಳು ಒಂದು ವರದಿ ಕೊಟ್ಟಿದ್ದಾರೆ. ನೊದೇಕೊಪ್ಪಲು ಸರ್ವೆ ನಂಬರ್ನಲ್ಲಿ 140 ಎಕರೆ, ಎಲೆಚಕ್ನಹಳ್ಳಿ ಸರ್ವೆ ನಂಬರ್ಲಿ 87 ಎಕರೆ ಸರ್ಕಾರಿ ಲ್ಯಾಂಡ್ ಇದೆ. ಅದ್ರ ಬಾಜುನಲ್ಲಿ ಅಂದರೆ ವ್ಯವಸಾಯ ಮಾಡ್ತವ್ರೆ, ಎಲ್ಲೋ ಬೆರಳೆಣಿಕೆ 100ಕ್ಕೆ ಒಂದು 5% 10% ವ್ಯವಸಾಯ ಮಾತ್ರ ಮಾಡ್ತವ್ರೆ. 90% ಬರಡಾಗಿ ಬಿದ್ದಿದೆ. ಅಲ್ಲಿಗೆ ಒಳ್ಳೆ ರೈಟ್ ಕೊಟ್ಟರೆ ರೈತರುಗಳ ಹತ್ರ ಚರ್ಚೆ ಮಾಡಿ ಏನಾರ ಮಂಡ್ಯ ಡಿಸ್ಟ್ರಿಕ್ಕಲ್ಲಿ, ಮಂಡ್ಯ ತಾಲೂಕಲ್ಲಿ ಒಳ್ಳೆ ಕೈಗಾರಿಕೆ ಇದೆ ಅಂತ ಅಂದರೆ ಇವಾಗೇನು ಅಕ್ವಿಜೇಷನ್ ಮಾಡ್ತಾರಲ್ಲ ಅದು ಕೂದಲೇಳೆ ಅಂತರದಲ್ಲೇ ಇದೆ. ಎಲ್ಲಿ ಅಂತ ನಮ್ಮ ರೈತರುಗಳ ಹತ್ರ ಬಂದು ಚರ್ಚೆ ಮಾಡಬೇಕು. ಸುಮ್ಮನೆ ಏಕಾಏಕಿ ಬರೀ ನೋಟಿಸ್ ಕೊಡೋದು, 2-1 ಮಾಡೋದು, ಇದು ಎಲ್ಲ ಹೆಚ್ಚು ಕಡಿಮೆ 2013ಇಂದೂ KHBಗೆ ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಅಶೋಕ್ ಗೌಡ, ಪಟೇಲ್, ರೆಡ್ಡಿ, ಗೋಪಾಲ್, ಸತೀಶ್, ದಿನೇಶ್, ಸಂತೋಷ್, ರವಿ, ಶ್ರೀನಿವಾಸ್, ಲಿಖಿತ್ ಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಮಂಡ್ಯ ನಗರದ ಬನ್ನೂರು ರಸ್ತೆಯಲ್ಲಿರುವ ಸರ್ವ ಬಣಜಿಗರ ಹಾಸ್ಟೆಲಿನ ಶ್ರೀ ಯೋಗಿ ನಾರಾಯಣ ಸಮುದಾಯ ಭವನದಲ್ಲಿ ಭರತನಾಟ್ಯ ಕಲಾಶಾಲೆಯ ವತಿಯಿಂದ ನಡೆದ ಭರತನಾಟ್ಯದ ಕಾರ್ಯಕ್ರಮವು ಭರತನಾಟ್ಯ ಶಿಕ್ಷಕರು ಹಾಗೂ ಚಿನ್ನದ ಪದಕ ವಿಜೇತರಾದ ಭರತನಾಟ್ಯದ ಮುಖ್ಯಸ್ಥರಾದ ಭರತ್ ನಾರಾಯಣರವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಮಂಡ್ಯ ನಗರದ ನಟರಾಜ ಕಲಾನಿಕೇತನದ ಮುಖ್ಯಸ್ಥರು ಹಾಗೂ ನಿರ್ದೇಶಕರಾದ ಗುರು ವಿದ್ವಾನ್ ಪ್ರಕಾಶ್ ಎನ್ ಅಯ್ಯರ್ ಅವರು ಉದ್ಘಾಟಿಸಿದರು. ಎಷ್ಟೋ ದಿನಗಳು ಕ್ಲಾಸ್ ಹೋದರೆ ಪಾಠ ಆಗ್ತಿರಲ್ಲ, ಅದನ್ನೆಲ್ಲ ಟೀಚರ್ ಅವರು ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಯಾವಾಗಾದ್ರೂ ಒಂದು ಸಲ ಬೋನಸ್ ಥರ, ದೀಪಾವಳಿ ಬೋನಸ್ ಥರ ಫುಲ್ ಪ್ಯಾಕ್ ಮಾಡಿ ಕೊಟ್ಬಿಡ್ತಾರೆ. ಸೊ ತಾಳ್ಮೆಯಿಂದ ಇದ್ದು ನಾವು ಪ್ರಯತ್ನ ಮಾಡ್ತಾನೇ ಇದ್ದರೆ ಖಂಡಿತ ಫಲ ಸಿಗುತ್ತೆ. ಸರ್ ಹೇಳಿದಾಗೆ ಗುರು ಶಿಷ್ಯ ಪರಂಪರೆ ತುಂಬ ಕಷ್ಟ ಈಗಿನ ಕಾಲದಲ್ಲಿ ನೋಡೋದಕ್ಕೆ. ಸೊ ಅದನ್ನು ನಾವು ಉಳಿಸಿ ಬೆಳೆಸ್ಕೋಬೇಕಂದ್ರೆ ನಾವು ಮೊದಲು ಡಿಸಿಪ್ಲಿನ್ ಆಗಿರ್ತೀವಿ. ಸೊ ನಾವು ಡಿಸಿಪ್ಲಿನ್ ಆಗಿದ್ದರೆ ಖಂಡಿತ ದೇವ್ರು ನಮ್ಮ ಜೊತೆ ಇದ್ದು ನಮ್ಮೆಲ್ಲ ಪ್ರಯತ್ನಕ್ಕೂ ಫಲ ಕೊಡ್ತಾನೆ. ತಾಳ್ಮೆ ತುಂಬ ಇಂಪಾರ್ಟೆಂಟು. ಸಮಾಧಾನ ಪರಂಪರೆ ಈ ಸಂಸ್ಕಾರದಿಂದಲೇ ಬರೋದು. ಅದಕ್ಕೆ ಭಾರತೀಯ ಸಂಸ್ಕೃತಿನ ಅತ್ಯಂತ ಅಮೋಘವಾದ ಎತ್ತರವಾದ ಕಲೆ ಅಂತ ಹೇಳ್ತೀನಿ. ಯಾವುದೇ ಕಲೆ ವಿದ್ಯೆಯಲ್ಲೂ ಈ ಸಂಸ್ಕಾರ ಬರೋದಿಲ್ಲ. ಶಾಸ್ತ್ರೀಯ ಸಂಗೀತ ಆಗಲಿ, ನೃತ್ಯ ಆಗಲಿ, ಸಾಹಿತ್ಯ ಆಗಲಿ, ಚಿತ್ರಕಲೆ ಆಗಲಿ, ಕ್ರೀಡೆ ಆಗಲಿ, ಇದೊಂದರಲ್ಲೇ ಗುರು ಶಿಷ್ಯ ಪರಂಪರೆ ಉಳ್ಕೊಂಡು ಬಂದಿರೋದು. ಹಾಗಾಗಿ ವಿ ಆರ್ ಪ್ರೌಡ್ ಟು ಸೇ ವಿ ಆರ್ ಇಂಡಿಯನ್ಸ್. ಅಂದರೆ ನಾವು ಭಾರತೀಯರು ಅಂತ ಹೇಳ್ಕೊಳಕ್ಕೆ ನಮ್ಮ ಒಂಥರ ಬಹಳ ಹೆಮ್ಮೆ. ಈ ಥರ ಗುರುಗಳು ಕರೆಸೋದು, ಗುರುಗಳ ಕೈಲಿ ಉದ್ಘಾಟನೆ ಮಾಡಿಸೋದು, ನಾಳೆ ದಿನ ನೀವು ಈ ಕಲೆನ. ಈ ಸಂದರ್ಭದಲ್ಲಿ ಶ್ರೀ ನಂದಿಕೇಶ್ವರ ಭರತನಾಟ್ಯ ಕಲಾಶಾಲೆಯ ಮುಖ್ಯಸ್ಥರು ಹಾಗೂ ನಾಟ್ಯ ವಿದುಷಿ KS ಶೈಲಾ, ನಿವೃತ್ತ ಶಿಕ್ಷಕಿ BG ಉಮಾ, ಸರ್ವ ಬಣಜಿಗರ ಸಂಘದ ಖಜಾಂಚಿ ಸ್ವರ್ಣಕುಮಾರ್ ಹಾಗೂ ಸದಸ್ಯರಾದ ಮೋಹನ್ ಹಾಜರಿದ್ದರು. ಪಾಂಡವಪುರ ತಾಲೂಕು ಚಿಕ್ಕಯರಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಡೈರಿಯಲ್ಲಿ ಮೇಲ್ವಿಚಾರಕರ ಬೇಜವಾಬ್ದಾರಿತನ ಹಾಗೂ ಕಾರ್ಯದರ್ಶಿ ರೈತರ ನಡುವಿನ ಒಳ ಮನಸ್ತಾಪದಿಂದ ರೈತರಿಗೆ ನಷ್ಟ ಉಂಟಾದ ಘಟನೆ ಬುಧವಾರ ನಡೆದಿದೆ. ಡೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೇಲ್ವಿಚಾರಕರು ಯಾವುದೇ ಸಭೆಗಳಿಗೆ ಹಾಜರಾಗದೆ, ರೈತರಿಗೆ ಅಗತ್ಯ ಮಾಹಿತಿಯನ್ನು ನೀಡದೆ, ಅವರ ಸಮಸ್ಯೆಗಳನ್ನು ಆಲಿಸದೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಮಧ್ಯೆ ಕಾರ್ಯದರ್ಶಿ ಮತ್ತು ಕೆಲ ರೈತರ ನಡುವೆ ಉಂಟಾದ ಮನಸ್ತಾಪ ತೀವ್ರಗೊಂಡು ಬೆಳಿಗ್ಗೆ ಡೈರಿಯಲ್ಲಿ ಹಾಲು ಸ್ವೀಕರಿಸದ ಕಾರಣ ಸುಮಾರು 9 ಕ್ಯಾನ್ಗಳಷ್ಟು ಹಾಲು ವ್ಯರ್ಥವಾಗಿದ್ದು ರೈತರಿಗೆ ಆರ್ಥಿಕ ನಷ್ಟ ಉಂಟಾಗಿದೆ. ಬೆಳಿಗ್ಗೆ ಅಂತ ನೋಡಿ ನಾವು ಹಸುಗಳಿಗೆಲ್ಲ ಉಲ್ಕು ಇದೆ, ಅಯ್ಯೋ ಪಾಪ ಅಂದ್ಕೊಂಡು ಅವರೆಲ್ಲ ಇದು ಮಾಡ್ಕೊಂಬಂದು ಮಾಡಿರ್ತಾರೆ. ಅಂಥರಲ್ಲಿ ಇವರೆಲ್ಲ ಇದು ಮಾಡ್ಕೊಂಡು ಹಸು ಅಂದ್ಕೊಂಡು ಅದರಲ್ಲೂ ಇವರು ಅದ್ರಲ್ಲಿ ಲೋನ್ ಎಲ್ಲ ತಗೊಂಡಿರ್ತಾರೆ ಹಸುಗಳ. ಇದರಲ್ಲಿ ಎಲ್ಲ ಏನು ಮಾಡ್ತಾರೆ ಹೇಳಿ, ಅದನ್ನು ನೀವು ಯೋಚನೆ ಮಾಡಿ. ಸರ ಕಟ್ಟಬೇಕು, ಮನೆ ಲೋನಿಂದ ನಾನು ಕಾಂಗ್ರೆಸ್ ತಗೊಂಡಿದ್ದವ, ಎಲ್ಲಿ ಕೊಟ್ಟಾನೆ ಇವತ್ತು ಹೋಯ್ತಲ್ಲ 400 ರೂಪಾಯಿ. ಅದು ನಂಬ್ಕೊಂಡಿರೋರು ಸುಮಾರು ಜನ ಅವ್ರೆ ಸರ್ ನಮ್ಮೂರಲ್ಲಿ. ಹಸು ನಂಬ್ಕೊಂಡು ಮಾಡ್ಕೊಂಡು ಜೀವನ ಮಾಡ್ತಿರೋರು ಭಾರಿ ಜನ ಅವ್ರೆ. ಇವರೇನೋ ವೈಯಕ್ತಿಕ ಏನೋ ಮಾಡ್ಕೊಂಡು ಕುಂತ್ಕೊಂಡು ಊರಲ್ಲಿ ಹೆಂಗೆ ಬಟ್ಟೆ ಕಟ್ಬಿಟ್ಟು 4, 5, 6 ಹುಲ್ ಕುಯ್ತೀನಿ. ಹಾಲಿಗೆ ಸಲುವಾಗಿ ನಾನು ಕುಯ್ಯೋದು. ಡೇರಿ ಆವರಣದಲ್ಲಿ ಕಳೆದ ಕೆಲ ದಿನಗಳಿಂದಲೇ ಕಾರ್ಯದರ್ಶಿ ಮತ್ತು ರೈತರ ನಡುವೆ ಮಾತಿನ ಚಕಮಕಿ ನಡೆಯುತ್ತಿದ್ದು, ವೈಯಕ್ತಿಕ ವಿಚಾರಗಳು ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರಿದೆ ಎಂದು ರೈತರು ಆರೋಪಿಸಿದ್ದಾರೆ. ಮೇಲ್ವಿಚಾರಕರು ಈ ಸಮಸ್ಯೆ ಪರಿಹರಿಸಲು ಯಾವುದೇ ಕ್ರಮ ಕೈಗೊಳ್ಳದಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ.
ಗ್ರಾಮಸ್ಥರಾದ ರಾಜಶೇಖರ್ ಮಾತನಾಡಿ, ಸಾಲ ಮಾಡಿ ಹಸುಗಳನ್ನು ಸಾಕಿ ಬೇಸಿಗೆ ಬಿಸಿಲಲ್ಲೂ ಕಷ್ಟಪಟ್ಟು ಹಾಲು ಉತ್ಪಾದಿಸುತ್ತಿದ್ದೇವೆ. ಕೆಲವರ ವೈಯಕ್ತಿಕ ಜಗಳದಿಂದ ನಮ್ಮ ಮೇಲೆ ನಷ್ಟದ ಹೊರೆ ಬೀಳುವುದು ಸರಿಯಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಭೇಟಿ ನೀಡಿ ಸಮಸ್ಯೆ ಪರಿಹರಿಸಬೇಕು ಎಂದು ಆಗ್ರಹಿಸಿದರು. ಡೈರಿಲಿ ಪೀಡ್ಸ್ ತರಿಸ್ತಾ ಇಲ್ಲ ಸರ್. ಈಗಾಗಲೇ 20 ದಿನ ಆಯಿತು, ಪೀಡ್ಸ್ ತರಿಸಿಲ್ಲ ಇನ್ನು. ಅದ್ರ ಬಗ್ಗೆ ಕೇಳೋದಕ್ಕೆ ಏನಂದ್ರೆ ಅದೇ ಬರ್ದಾಕಿವಿ ಬರೀ ಇದೇ ಹೇಳ್ತಾರೆ ನಮಗೆ ಹೋದಾಗೆಲ್ಲ. ಡೈರಿ ಬಗ್ಗೆ ಆದರೂ ಪೀಡ್ಸ ಒಂದು ಸರಿ ತರ್ಸಾಕಿಲ್ಲ. ಈಗ ಎಲ್ಲ ಕಡೆ ಅದು ಬರ್ಬೇಕಂತ ಎಲ್ಲ ಕಡೆ ಒಂದು 4-5 ಊರು ಇತ್ತು, ಇದಾಗಬೇಕಂತಲ್ಲ. ಅದಾಗ ಗಂಟ ಬರೀಕಿಲ್ಲ ಅಂತ ಹೇಳ್ತಾರೆ. ಪೀಡ್ಸ್ 9 ಕ್ಯಾನ್ ಹಾಲು ಎಲ್ಲ ವೇಸ್ಟೇ ಅದು ನಮಗೆ. ನಾವು ಬೆಳಗ್ಗೆ 8 ಲೀಟ್ರ್ ಹಾಕ್ಬೇಕಾಗಿತ್ತು. ಮನೆ ಮಡಿಕೊಂಡಿದ್ದೀನಿ, ಮನೆ ಹತ್ರ ತಗೊಂಡ್ಬಿಟ್ಟಿದ್ದೆ. ಈಗೆಲ್ಲ ನೋಡಿ, ಈಗ ಸೂಪರ್ವೈಸರ್ ಮಾತ್ರ ಒಂದು ಮೀಟಿಂಗು ಅಟೆಂಡ್ ಮಾಡಿಲ್ಲ ಸರ್. ನಮಗೆ ಬಂದು ಅವರು ಇನ್ನೊಬ್ಬರು ಮೇಡಮ್ ಅಂತ ಬರ್ತಿರೋರು, ಅವ್ರು ಚೆನ್ನಾಗಿ ಬಂದು ಎಲ್ಲ ಹಾಲಿಂಗೆ ಭಾರಿ ಚೆನ್ನಾಗಿ ಇದು ಮಾಡಿ, ನೀವು ಹಸುಗಳು ಚೆನ್ನಾಗಿ ಸಾಕಿ ಚೆನ್ನಾಗಿ ಹಾಲನ್ನು ಬೆಳವಣಿಗೆ ಮಾಡ್ಕೊಂಡು ಹಾಲನ್ನು ಚೆನ್ನಾಗಿ ಗಟ್ಟಿಗೆ ಹಾಕಿ ತಲೆ ಇದು ಮಾಡಿ ಅವರೆಲ್ಲ ಬಂದು ಒಂದು ಇದು ಮಾಡೋರು ಇವರು. ನಂತರ ಮಹದೇವಮ್ಮ ಮಾತನಾಡಿ, ನಾವು ಹೈನುಗಾರಿಕೆಯನ್ನು ನಂಬಿಕೊಂಡು ಜೀವನ ನಡೆಸ್ತಾ ಇದ್ದೇವೆ. ಪ್ರತಿದಿನ ಹಾಲು ಹಾಕ್ತಾ ಇದ್ದೇವೆ. ಈಗ ಹಾಲು ಸ್ವೀಕರಿಸದೆ ಉಳಿದದ್ದು ದೊಡ್ಡ ನಷ್ಟವಾಗಿದೆ ಎಂದರು. ಅಲ್ಲ ಎಷ್ಟು ಕಣ್ಣೀರು ಹಾಕೊಂಡು ಹೋಗಿ ಗೊತ್ತಾ, ತಲೆಗೆ ಬಟ್ಟೆ ಕಟ್ಬಿಟ್ರೆ ಸಂಜೆ 4 ಗಂಟೆ 4 ಕಾಲು ಆಯ್ತು ರೇಟ್ಗೆ ತಲೆ ಬಟ್ಟೆ ತೆಗೆದ್ಬಿಟ್ಟು ಮುಲ್ಲರೆ ಒತ್ಕೊಂಡು 3 ರಸ 3 ಕರ 6 ರಾಸ ಮೇಯಿಸ್ಕೊಂಡು ಹೊಡ್ಕೊಬತ್ತೀನಿ. ಕೇಳ್ಬಿಡಿ ಬೇಕಾರೆ ಇಲ್ಲಿ ಎಲ್ಲರೂ ಎಷ್ಟು ಕಷ್ಟ ಮಾಡ್ತೀವಿ ಅಂತವ. ನಮ್ಗಿರೋದು ಮೇವಿಲ್ಲ, ಬೈಲ್ ತಿರಿಕೊಂಡು ಹುಲ್ ಕುಯ್ಕೊ ಬರೋದು ನಾವು ಕಣ್ಕೊಂಡವ್ರಿಗೆ. ಡೈರಿ ಬಾಗಿಲು ತೆಗಿಲಿ, ಅವರು ಗುದ್ದ ಹಾಕುವ ಪದಾರ್ಥವ ಅದು ಮಾಡ್ಕೊಳ್ಳೋದು, ಅದೇ ಎಕ್ಸ್ಟ್ರಾ. ಈಗ ಎಷ್ಟು ದಿನ ಆಯ್ತು ಬಾಗಿಲು ಹಾಕಿ? ಈಗ ಇವತ್ತು ಬೆಳಿಗ್ಗೆ ಹಾಕಿದ್ದಾರೆ. ಬೆಳಿಗ್ಗೆ ಎಷ್ಟು ಒಟ್ಟಾರೆ ಹಾಕೋದು? ಇವತ್ತು ಹಾಲು ಹೋಗಿಲ್ಲ ಯಾರ್ದು. ಈಗೆಲ್ಲ ಹಾಲು ಇದೆಯಾ ಇಲ್ಲಿ? ಇಲ್ಲ ಸರ್, ಆಗ್ಲೇ ಇಲ್ಲ. ಬಾಗಿಲಿಗೆ ತೆಗಿಲಿಲ್ಲ ಯಾರು. ಎಲ್ಲ ಮನೆಯಲ್ಲಿ ಸ್ಟಾಕ್ ಇದೆ. ಈ ಸಂದರ್ಭದಲ್ಲಿ ಪರಮಶಿವಯ್ಯ, ನಾರಾಯಣಸ್ವಾಮಿ, ಮಹದೇವಪ್ಪ, ರಾಜಶೇಖರಯ್ಯ, ಅಲ್ಲಮಪ್ರಭು ಹಾಗೂ ಸುಧಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪಾಂಡವಪುರ ತಾಲೂಕಿನ ಸೀತಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಗೆ ಖ್ಯಾತ ಉದ್ಯಮಿ ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯ ಸಂದೇಶ್ ನಾಗರಾಜ್ ಅವರು 2.5 ಲಕ್ಷ ರೂಪಾಯಿ ಧನ ಸಹಾಯ ನೀಡಿ ಮುಖ್ಯದ್ವಾರ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ಅಳಿವಿನ ಅಂಚಿನಲ್ಲಿರುವ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ದಾನಿಗಳ ಸಹಕಾರ ಮತ್ತಷ್ಟು ಬಲ ತುಂಬುತ್ತಿರುವ ನಿಟ್ಟಿನಲ್ಲಿ ಶಾಲೆಗಳು ಕೆಲವಷ್ಟೇ ಉಳಿದುಕೊಂಡಿವೆ. ಆದರೆ ಸೀತಾಪುರದ ಸರ್ಕಾರಿ ಶಾಲೆ ಉತ್ತಮ ಅಭಿವೃದ್ಧಿ ಹೊಂದಿದ್ದು, ಎಸ್ಡಿಎಂಸಿ ಸದಸ್ಯರು ಹಾಗೂ ಶಿಕ್ಷಕ ವೃಂದದ ಮನವಿಗೆ ಸ್ಪಂದಿಸಿದ ಸಂದೇಶ್ ನಾಗರಾಜ್ ಅವರು ನೆರವು ನೀಡಿದ್ದಾರೆ. ಶಾಲೆಯ ಮುಂಭಾಗದಲ್ಲಿ ಮುಖ್ಯದ್ವಾರ ನಿರ್ಮಾಣಕ್ಕಾಗಿ ತಮ್ಮ ಸ್ವಂತ ವೆಚ್ಚದಲ್ಲಿ ಧನ ಸಹಾಯ ನೀಡಿರುವುದು ಗ್ರಾಮಸ್ಥರಲ್ಲಿ ಸಂತೋಷ ತಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾನು ಓದುತ್ತಿದ್ದಂತಹ ಸಮಯದಲ್ಲಿ ನಮ್ಮೂರಿನ ಈ ಶಾಲೆಯಲ್ಲಿ ಕೇವಲ 20 ಮಂದಿ ವಿದ್ಯಾರ್ಥಿಗಳು ಮಾತ್ರ ಇದ್ದರು. ಅಂತಹ ಪರಿಸ್ಥಿತಿಯಿಂದ ಬೆಳೆದ ನಾನು ಇಂದು ನಮ್ಮೂರಿನ ಸರ್ಕಾರಿ ಶಾಲೆಗೆ ಕೈಲಾದ ಸಹಾಯ ಮಾಡುತ್ತಿರುವುದು ಸಂತೋಷಕರ. ಗ್ರಾಮಸ್ಥರು, ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಸದಸ್ಯರು ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದು ಪ್ರಶಂಸನೀಯ ಎಂದು ಹೇಳಿದರು. ಮುಖ್ಯ ಶಿಕ್ಷಕರಾದ ಚಂದ್ರು ಅವರು ಮಾತನಾಡಿ, 1928ರಲ್ಲಿ ಆರಂಭವಾದ ಈ ಶಾಲೆ 1978ರಲ್ಲಿ ಉನ್ನತೀಕರಣಗೊಂಡಿದೆ. ಶಾಲೆಯ ಅಭಿವೃದ್ಧಿಗೆ ಗ್ರಾಮಸ್ಥರು ಸದಾ ಕಾಳಜಿ ತೋರಿದ್ದಾರೆ. ಸಂದೇಶ್ ನಾಗರಾಜ್ ಅವರು ಈ ಹಿಂದೆ ಪ್ರೊಜೆಕ್ಟರ್, ಕಟ್ಟಡಕ್ಕೆ ಸುಣ್ಣ ಬಣ್ಣ, ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಸೇರಿದಂತೆ ಹಲವಾರು ನೆರವು ನೀಡಿದ್ದಾರೆ. ಇದೀಗ ಮುಖ್ಯದ್ವಾರ ನಿರ್ಮಾಣಕ್ಕೂ ಸಹಾಯ ಮಾಡಿ ನಮ್ಮ ಮನವಿಯನ್ನು ನೆರವೇರಿಸಿದ್ದಾರೆ ಎಂದು ಕೃತಜ್ಞತೆ ಸಲ್ಲಿಸಿದರು. ಸ್ಕೂಲು ನಾನು ಓದ್ತಾ ಇದ್ದಾಗ 20 ಜನ ಇದ್ದರು. ಅದು ನನ್ನ ಕ್ಲಾಸ್ನಲ್ಲಿ 2 ಇದ್ದದ್ದು. ಆ ಪರಿಸ್ಥಿತಿಯಲ್ಲಿ ನಮ್ಮ ಸ್ಕೂಲು ಬೆಳ್ಕೊಂಡು ಬಂದಿದೆ. ಸೀತಾಪುರ ಗ್ರಾಮಸ್ಥರು ಈ ಸ್ಕೂಲ್ನ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸಿ ಒಗ್ಗಟ್ಟಿನಿಂದ ಮಾಡ್ಕೊಬಂದಿದ್ದೆ. ಇವತ್ತು ಈ ಮಟ್ಟಕ್ಕೆ ಬರೋಕ್ಕೆ ಕಾರಣ ನಮ್ಮ ಹೆಡ್ ಮಾಸ್ಟ್ರು ಚಂದ್ರು ಅವರು. ಅವ್ರು ಬಂದಮೇಲೆ ಇಲ್ಲಿ ಸ್ಕೂಲ್ಗೆ ಭಾಳ ಇಂಪ್ರೂವ್ ಆಗಿದೆ. ಅವ್ರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಮ್ಮ ಸೀತಾಪುರ ಗ್ರಾಮಸ್ಥರಿಗೂ ನಾನು ಧನ್ಯವಾದ ಹೇಳ್ತಿದ್ದೀನಿ.
ಭಾಳ ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಎಲ್ಲ ವಾಲಂಟಿಯರ ಬಂದು ಸ್ಕೂಲ್ಗೆ ಏನೇನು ಬೇಕು ಎಲ್ಲ ಮಾಡ್ತಾಯಿದ್ದಾರೆ. ಈಗ ಸದ್ಯಕ್ಕೆ ಎಲ್ಲ ಫುಲ್ಫಿಲ್ ಆಗಿದೆ, ಇನ್ನೇನು ಬೇಡ ಅಂತ ಹೆಡ್ ಮಾಸ್ಟರ್ ಹೇಳ್ತಾ ಇದ್ದಾರೆ. ಇವತ್ತು ಅದೊಂದು ಗೇಟು ಎಂಟ್ರೆನ್ಸ್ನೇ ಬೇಕು ಅಂತ, ಅದೇನು ಬೇಕಾಗಿರಲಿಲ್ಲ ಅಂತ ಅನ್ನಿಸ್ತದೆ ನನಗೆ. ಆದರೂ ಅವ್ರ ಆಸೆ ಹೆಡ್ ಮಾಸ್ಟರ್ದು. ಇವತ್ತು ಶಂಕುಸ್ಥಾಪನೆ ಮಾಡಿದ್ವಿ. ಅದನ್ನು ಆದಷ್ಟು ಬೇಗ ರೂಪ ಅದನ್ನು ಫಿನಿಷ್ ಮಾಡಿಕೊಡ್ತಾನೆ ಅಂತ ಕೇಳ್ಕೊತ, ಇನ್ನು ಮುಂದೆ ಸೀತಾಪುರದವರೇ ಇರ್ಬೋದು, ಬೇರೆಯವ್ರು ಇರ್ಬೋದು, ಈ ಸ್ಕೂಲ್ಗೆ ಏನೇನು ಅಭಿವೃದ್ಧಿ ಬೇಕು ಅದೆಲ್ಲನೂ ಸಹಾಯ ಮಾಡಲಿ ಅಂತ ಕೇಳ್ಕೊಳ್ತಾ ನಾನು 2 ಮಾತು. ಪಾಂಡವಪುರ ತಾಲೂಕಿನ ಸೀತಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕನಾದ ಎಂ ಚಂದ್ರು ಆದ ನಾನು ಈ ಶಾಲೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಈ ಶಾಲೆ 1928ರಲ್ಲಿ ಪ್ರಥಮವಾಗಿ ಒಂದು ಕೊಠಡಿಯಲ್ಲಿ ಪ್ರಾರಂಭ ಆಯಿತು. ಆಗ 1ರಿಂದ 4ನೇ ತರಗತಿಯವರೆಗೆ ಈ ಶಾಲೆಯಲ್ಲಿ ತರಗತಿಗಳು ನಡೀತಾ ಇತ್ತು. ಆನಂತರ 1928ರಲ್ಲಿ ಪ್ರಾರಂಭವಾದ ಈ ಶಾಲೆ 1978ರಲ್ಲಿ ಉನ್ನತೀಕರಣ ಆಗಿ 5, 6, 7ನೇ ತರಗತಿ ಪ್ರಾರಂಭವಾಯಿತು. ಅಂದಿನಿಂದ ಆ ದಿನದ ಹಿರಿಯರು ನಡೆಸ್ಕೊಂಡು ಬಂದ ರೀತಿಯಲ್ಲೇ ಇಂದಿಗೂ ಸಹ ಇಂದಿನ ಗ್ರಾಮಸ್ಥರು ಮತ್ತು ಗ್ರಾಮದ ಯುವಕರು ಮತ್ತು ಶಾಲೆಯ STMC ಯವರು ಹಾಗೆಯೇ ಶಾಲಾ ಶಿಕ್ಷಕ ವೃಂದದವರು ಈ ಶಾಲೆಯಲ್ಲಿ ಅಪಾರವಾದ ಕಾಳಜಿನೇ ಇಟ್ಟು ದುಡಿಮೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅದೇ ರೀತಿ ಈ ಸಂದರ್ಭದಲ್ಲೂ ನಮ್ಮ ಈ ಒಂದು STMC ಕಮಿಟಿಯವರ ಸಹಕಾರದಿಂದ ಈ ಗ್ರಾಮದ ಸುಪುತ್ರರಾದಂಥ ಸನ್ಮಾನ್ಯ ಶ್ರೀ ಸಂದೇಶ್ ನಾಗರಾಜರವರು ಈ ಶಾಲೆಗೆ ಏನೇ ಒಂದು ದೇಣಿಗೆಯನ್ನು ಕೇಳಿದ್ರೆ ಅವರಲ್ಲಿ ಇಲ್ಲ ಅಂತಕ್ಕಂಥ ಮಾತೇ ಇರೋದಿಲ್ಲ. ಭಾಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಬರಮಾಡಿಕೊಂಡು ಏನು ಬೇಕೋ ಶಾಲೆಯ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ನನ್ನಿಂದ ಏನು ಸಹಕಾರ ನೀಡಬೇಕು ಅಂತಕ್ಕಂಥ ಒಂದು ಮನಸ್ಸಿನ ಕಾಳಜಿಯನ್ನು ನಮ್ಮ ಸೀತಾಪುರ ಸರ್ಕಾರಿ ಶಾಲೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಮಾದರಿಯಾದಂಥ ಒಂದು ಶಾಲೆ. ಈ ಒಂದು ಶಾಲೆಗೆ ಸುಸಜ್ಜಿತವಾದಂಥ ಒಂದು ಕೊಠಡಿಗಳು, ಗ್ರಂಥಾಲಯ ಮತ್ತು ಮೆಡಿಕಲ್ ಸಹ ಒಳ್ಳೆಯ ಕಟ್ಟಡಗಳಿವೆ. ಹಾಗಾಗಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಕರ ಒಂದು ಅನುಭವದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಆಗ್ತಾಯಿದೆ. ಇಂದು ನಮ್ಮ ಗ್ರಾಮದಲ್ಲಿ ತುಂಬ ಅಚ್ಚುಕಡೆಯುವಂಥ ಒಂದು ಶಾಲೆಗೆ ಕಿರೀಟ ಇದ್ದಂಗೆ ಮುಂಭಾಗ ಪ್ರವೇಶ ದ್ವಾರದಲ್ಲಿ ಒಂದು ಶಾರದಾಂಬ ಭಾವಚಿತ್ರವುಳ್ಳಂತಹ ಒಂದು ಆರ್ಚ್ ಬೇಕು ಅಂತ ನಮ್ಮ ಗ್ರಾಮದ ಮುಖಂಡರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ಶ್ರೀಯುತ ಸ್ನೇಹಿತ ಅಂಗಣ್ಣವರ ಕೇಳ್ಕೊಂಡು ಅವರು ಸ್ವಂತ ಹಣದಲ್ಲಿ ಅವರು ಸುಮಾರು ಅಂದಾಜು 2.5 ಲಕ್ಷದಲ್ಲಿ ಇವತ್ತು ಶಾರದಾಂಬೆ ಭಾವಚಿತ್ರವಂತಹ ಒಂದು ಆರ್ಚನ್ನ ಸ್ವಂತ ದುಡ್ಡಿನಲ್ಲಿ ಇವತ್ತು ಗುದ್ದಲಿ ಪೂಜೆ ಮಾಡುವ ಮುಖಾಂತರ. ಮಾಜಿ STMC ಅಧ್ಯಕ್ಷರಾದ ಸಿ ರೂಪೇಶ್ ಮಾತನಾಡಿ, ಶಾಲೆಯಲ್ಲಿ ಉತ್ತಮ ಕಟ್ಟಡ, ಶೌಚಾಲಯ ಹಾಗೂ ಗುಣಮಟ್ಟದ ಬೋಧನೆ ವ್ಯವಸ್ಥೆ ಇದ್ದು ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ DS ವಿಶಾಲಾಕ್ಷಿ, AS ಮಂಜುನಾಥ್, ವಿದ್ಯಾ, ಛಾಯಾಕುಮಾರ್, ಅನಿಲ್ ಮುಂತಾದವರಿದ್ದರು. ಮಂಡ್ಯ ವಿಶ್ವಗುರು ಬಸವಣ್ಣನವರ 893ನೇ ಜಯಂತಿ ಹಾಗೂ ಕವಿಗೋಷ್ಠಿ ಮತ್ತು ಸಾಧಕರಿಗೆ ಬಸವಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಡ್ಯ ನಗರದ ಸೇವಾ ಕಿರಣ ವೃದ್ಧಾಶ್ರಮದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ದಯೆಯ ಧರ್ಮದ ಮೂಲವಯ್ಯ, ಹಣ ದೊಡ್ಡದಲ್ಲ, ಗುಣ ದೊಡ್ಡದು, ಸನ್ಮಾನಕ್ಕಿಂತ ಸಂಸ್ಕಾರ ದೊಡ್ಡದು ಎಂಬುದನ್ನು ಸಮಾಜಕ್ಕೆ ಬಸವಣ್ಣನವರು ಸಾರಿದ್ರು. ಸಮಾಜ ನಿರ್ಮಾಣಕ್ಕೆ ಜಾಗೃತಿ ಮೂಡಿಸುವ ಕೆಲಸವಾಗಬೇಕಿದೆ. ಮಹಿಳೆಯರು ಸಮಾಜದಲ್ಲಿ ಮುಂದೆ ಬರುವ ಸಲುವಾಗಿ ಅನುಭವ ಮಂಟಪದಲ್ಲಿ ಅವಕಾಶ ಮಾಡಿ ಅವರಿಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಬಸವಣ್ಣನವರು ಎಂದರು. ಸುಮ್ಮನೆ ಎಲ್ಲರೂ ಈಗ ತಿರುಗಿಸ್ತಾ ಹೋಗ್ತಾ ಇದ್ದಾರೆ ಇವತ್ತಿನ ವ್ಯವಸ್ಥೆ. ಹಂಗಾಗಿ ಬಂಧುಗಳೇ, ಈ ಥರದ್ದೆಲ್ಲ ಆಗಬಾರ್ದು. ಭಾಳ ವಿಶೇಷವಾಗಿ ಬಸವಣ್ಣವರ ಆದರ್ಶಗಳನ್ನು ನಾವೆಲ್ಲ ಮನೆಗಳಲ್ಲಿ ಮೈಗೂಡಿಸ್ಕೋಬೇಕಾಗಿದೆ. ಇವತ್ತು ಸಣ್ಣ ಪರಂಪರೆ ಜಾಗೃತಿ ಬರಬೇಕು, ಮಾನವ ಹಕ್ಕುಗಳ ಉಲ್ಲಂಘನೆ ಆಗಬಾರ್ದು, ಮಾನವ ಮೌಲ್ಯ ಕುಸಿಬಾರ್ದು ಅಂತ ಹೇಳಿದ್ರೆ ಬಸವಣ್ಣವರು ಹೇಳಿರ್ತಕ್ಕಂಥ ವಚನಗಳನ್ನು ಪ್ರತಿಯೊಬ್ಬರು ಪಾಲನೆ ಮಾಡಬೇಕು ಅಲ್ವಾ. ಈಗ ಸಿದ್ದರಾಮಯ್ಯವರು ಹೇಳಿದ್ರು, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವ್ರ ಭಾವಚಿತ್ರ ಇಡ್ರಿ, ಎಲ್ಲ ಕಡೆ ಭ್ರಷ್ಟಾಚಾರ ಆಗ್ತಾ ಇದೆ, ಸಮಾನತೆ ಇಲ್ಲ, ಅವ್ಯವಸ್ಥೆ ಆಗ್ತಾ ಇದೆ, ಹಾಗಾಗಿ ಭಾವಚಿತ್ರನ ನೋಡಿ ಸ್ವಲ್ಪ ಪ್ರೇರಣೆ ಆಗ್ತದೆ ಅಂತೇಳಿ ಬಸವಣ್ಣವ್ರ ಭಾವಚಿತ್ರ ಇಡಿ ಅಂತ ಹೇಳಿದ್ರು. ಅದಾಗಿ ಇನ್ನೂ ಮುಂದುವರೆದು ಏನು ಮಾಡಿದ್ರು, ಕರ್ನಾಟಕದಲ್ಲಿ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥದ್ದು ಇಲ್ಲ ಅಂತೇಳಿ ನಮ್ಮ ಮಾತೆ ಮಹಾದೇವರು ನಾವೆಲ್ಲ ಕೂಡ ಸಂಘದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಮನವಿ ಕೊಟ್ಟಂಥ ಸಂದರ್ಭದಲ್ಲಿ ಅದೆಲ್ಲ ಅವ್ರ ಮನಸ್ಸಿನ ಕಂಡು ಇವತ್ತು
ಹಿಂಗೆ ತಮಿಳುನಾಡಿಗೆ ಬೆಳಮಣ್ಣೂರು ಅವರಿವರೆಲ್ಲ ಕರ್ನಾಟಕ ರಾಜ್ಯದ ಒಬ್ಬ ನಾಯಕ, ಸಾಂಸ್ಕೃತಿಕ ನಾಯಕ ಮಾಡ್ಕೊಂಡವ್ರೆ. ನಮ್ಮಲ್ಲಿ ಯಾರು ಸಾಂಸ್ಕೃತಿಕ ನಾಯಕ ಅಂದಿರಲಿಲ್ಲ. ಹಾಗಾಗಿ ಬಸವಣ್ಣವ್ರನ್ನ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥದ್ದು ಘೋಷಣೆ ಮಾಡಿದ್ರು. ಇದ್ರ ಬಗ್ಗೆ ಎಲ್ಲ ಶಾಲಾ ಮಕ್ಕಳು ತಿಳಿಯಬೇಕಾಗ್ತದೆ. ಇವತ್ತು ಶಾಲಾ ಕಾಲೇಜುಗಳು ನೋಡಿ, ಏನು ಡ್ರಗ್ಸ್ ಆಗ್ಬೋದು, ಮದ್ಯಪಾನ ಆಗ್ಬೋದು, ಧೂಮಪಾನ ಆಗ್ಬೋದು, ದುಶ್ಚಟ ಆಗ್ಬೋದು, ಪ್ರೀತಿ ಪ್ರೇಮ ಆಗ್ಬೋದು, ಎಷ್ಟು ಅವ್ಯವಸ್ಥೆ ನಡೀತಾ ಇದೆ. ಕ್ರೈಮ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ದೇಶದಲ್ಲಿ. ಇವೆಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ನಾವೆಲ್ಲ ಶರಣ ಪರಂಪರೆಯನ್ನ ಜಾಗೃತಿ ಮೂಡಿಸ್ತೀವಿ ಅಲ್ವಾ. ನಾವೆಲ್ಲಿ ಅಲ್ಲಿ ನೋಡಿ, ಅಲ್ಲಿ ಯಾರೇ ಒಂದು ಶರಣಾರ್ಥಿನವರು ನಮ್ಮ ಸಹೋದರ ನೋಡಿ ಶ್ರಮ ನಮ್ಮ 24 ಗಂಟೆ ಜೊತೆ ಸುತ್ತ ಅಂತ ಇರ್ತಾರೆ. ಅವ್ರಿಗೆ ಎಷ್ಟು ಸೇಫ್ಟಿ ನಾವೆಲ್ಲ ಜೊತೆಲಿದ್ದೆ. ಲಾಯರ್ ವಯಸ್ಸು ಬಂದವ್ರೆ ಮಂಡ್ಯದವರು ಭಾಳ ಖುಷಿ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಅವ್ರಿಗೆ ಭಯ ಇಲ್ಲ, ಮಾಧವ ಕಂಡು ಭಯ ಇಲ್ಲ. ಈಗ ಯಾಕೆ ಹಿಂಗೆ ಆಗ್ತದೆ, ನಾವೆಲ್ಲ ಒಂದು ಶರಣ ಪರಂಪರೆಗೆ ಬಂದವರು, ಮಾನವ ಸಂಘಜೀವಿ ಅಂತ ಅಲ್ವಾ. ಒಬ್ಬ ಮನುಷ್ಯನ ಫಾಲೋ ಮಾಡೋದು, ಜೊತೆಲಿ ಇರಬೇಕು ಅಂತಕ್ಕಂಥದ್ದು. ಹಾಗೆ ಬಸವಣ್ಣವ್ರ ಬಗ್ಗೆ ಹೇಳ್ತಾರೆ. ಅವರು ಲಕ್ಷಾಂತರ ವಚನಗಳನ್ನು ಬರೀತಾರೆ. ಬಸವಣ್ಣವರು ಅನಿಲ್ ಲಾಯರ್ ಕೂತವ್ರು ಅನಿಲ್ ಬಸವಣ್ಣವ್ರ ವಚನಗಳು ಬಂದಂತಂದ ಒಬ್ಬ ಕೊಂಡಿ ಮಂಚಯ್ಯನವರು ಈ ಜಗತ್ತಿಗೆ ಏನಾದ್ರು ಈ ವಚನಗಳು ಗೊತ್ತಾಗ್ಬಿಟ್ರೆ ನಾಳೆ ದಿವಸ ಎಲ್ಲರೂ ಅವರವರೇ ದೊಡ್ಡವರಾಗ್ಬಿಡ್ತಾರೆ, ನಾವು ಕೆಳಗಾಗ್ಬಿಡ್ತೀವಿ ಅಂತೇಳಿ ಅವತ್ತಿದ್ದಂಥ ಪಂಡಿತರು ಅವರೆಲ್ಲ ಕಳ್ಳರು ಏನು ಮೋಸ ಮಾಡ್ತಾರೆ ಅಂತ ಹೇಳ್ತೀವಿ. ಅವತ್ತು ದಿವಸ ಎಲ್ಲರೂ ಬೆಂಕಿ ಹಾಕಿ ಸುಟ್ಬಿಡ್ತಾರೆ. ಏನೋ ವಚನಗಳನ್ನ ಬೆಂಕಿ ಹಾಕಿ ಸುಟ್ಬಿಡ್ತಾರೆ. ಅವತ್ತು ದಿವಸ ನಮ್ಮ ನಿಮ್ಮಂಥವ್ರೆಲ್ಲ ಶರಣರು ಬಸವಣ್ಣವ್ರ ಜೊತೆ ಏನು ಹೋರಾಟ ಮಾಡ್ತಿದ್ರು ಅವರೆಲ್ಲ ಏನು ಒಂದು ವಚನಗಳನ್ನ ಹಿಂಗೆ ಕೈಲಿ ಕಾಲಲ್ಲಿ ಇಟ್ಕೊತಾರೆ, ಒಬ್ಬರು ಕಂಪ್ಲಿಗೆ ಹಾಕೋತಾರೆ, ಇನ್ನೊಬ್ಬ ಶರಣ ಇದ್ದವನು ನೋಡಿ ಅವನು ಅಲ್ಲೊಂದು ಕಚ್ಕೊತಾನೆ ಒಂದು ವಚನ. ಮಮತಾ ನರ್ಸಿಂಗ್ ಹೋಮ್ ಡಾಕ್ಟರ್ HC ಆನಂದ್ ರವರು ಸಿಹಿ ಹಂಚಿಕೆ ಮಾಡಿದರು. ಇದೇ ವೇಳೆ ಜೀವನಾಡಿ ಪುಸ್ತಕವನ್ನು ಬಿಡುಗಡೆಗೊಳಿಸಲಾಯಿತು. ವೇದಿಕೆಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರಾದ ಪೋತೇರ ಮಹದೇವು, ಜನಪದ ಸಾಹಿತಿ KP ವೀರಪ್ಪ ಕೀಲಾರ, ಸಮಾಜ ಸೇವಕ HE ರಮೇಶ್, ರಂಗಭೂಮಿ ಕಲಾವಿದ MR ಕುಪ್ಪಸ್ವಾಮಿ ಹಾಗೂ ಮೈಸೂರು ಜಿಲ್ಲಾಧ್ಯಕ್ಷರಾದ ಮಂಜುಳಾ ರಮೇಶ್ ಬಸವರಾಜು ಉಪಸ್ಥಿತರಿದ್ದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸೌಮ್ಯ ವರ್ಲ್ಡ್ ಎಜುಕೇಷನ್ ಸಂಸ್ಥೆ ಸಂಚಾಲಕರಾದ ಶರಣೆ ಅಮೃತ, ಶ್ರೀಹರ್ಷ, ರಘುಪತಿ ತಮ್ಮಣ್ಣ, ಲೀಲಾವತಿ ಹುಲ್ಕೆರೆ, DM ಸಿದ್ದೇಗೌಡ ದೊಡ್ಡರಸಿನಕೆರೆ, ವೆಂಕಟ ಹೆಗಡೆ ಹೂತಗೆರೆ, BN ವಸಂತ ನಾಗಲಿಂಗೇಗೌಡ, BK ಬಸವರಾಜು ಬೋರಾಪುರ, MC ಕೃಷ್ಣಾಚಾರ್ ಮದ್ದೂರು ಹಾಗೂ ಶ್ರೀ ಹರಿಪ್ರಸಾದ್ ಅವರಿಗೆ ಬಸವಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಂತರ ನಡೆದ ಕವಿಗೋಷ್ಠಿಯಲ್ಲಿ ಜಿಲ್ಲೆಯ ಹಲವಾರು ಪ್ರಮುಖ ಕವಿಗಳು ಭಾಗವಹಿಸಿ ಕವನ ವಾಚನ ಮಾಡಿದರು. ವಿಶ್ವ ಭಾರತ ಬೌದ್ಧ ಮಹಾಸಭಾ, ಉಪಾಸಿತ ಆ್ಯಂಡ್ ಉಪಾಸಕ ಚಾರಿಟಬಲ್ ಟ್ರಸ್ಟ್ ಮತ್ತು ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಮಾರ್ಕ್ಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 888 ಅಡಿ ಎತ್ತರದ ಭಗವಾನ್ ಬುದ್ಧರ ಮೂರ್ತಿ ನಿರ್ಮಾಣ ಯೋಜನೆ ಮತ್ತು ಪಂಚಶೀಲ ಪಾದಯಾತ್ರೆ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಏಪ್ರಿಲ್ 27ರಂದು ಬೆಳಿಗ್ಗೆ 10:30ಕ್ಕೆ ಬೆಂಗಳೂರಿನ ನಾಗಸೇನ ಬುದ್ಧ ವಿಹಾರದಲ್ಲಿ ಆಯೋಜಿಸಲಾಗಿದೆ ಎಂದು ಭಾರತೀಯ ಬೌದ್ಧ ಮಹಾಸಭಾದ ಜಿಲ್ಲಾಧ್ಯಕ್ಷ MC ಶಿವರಾಜ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಾಮರಾಜನಗರ ನಳಂದ ಬುದ್ಧ ಮಹಾವಿಹಾರದಲ್ಲಿ 26 ಎಕರೆ ಪ್ರದೇಶದಲ್ಲಿ ಭಗವಾನ್ ಬುದ್ಧರ ಮೂರ್ತಿ ನಿರ್ಮಿಸಲಾಗುವುದು. ಈ ಹಿನ್ನೆಲೆಯಲ್ಲಿ ಮೇ ತಿಂಗಳಲ್ಲಿ ಬೆಂಗಳೂರಿನಿಂದ ನಳಂದ ಬುದ್ಧ ಮಹಾವಿಹಾರದವರೆಗೆ 1500 ಕಿಲೋಮೀಟರ್ಗಳ ವಿಶ್ವಶಾಂತಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಪಂಚಶೀಲ ಪಾದಯಾತ್ರೆ ಮಾಡಲಾಗುವುದು ಎಂದರು. ಬುದ್ಧರ ಶಾಂತಿ ಸಂದೇಶಗಳು ನಮಗೆ ಬೇಕೇ ಬೇಕು. ಬಂಧುಗಳೇ, ಈ ದಿಶೆಯಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯ ನಳಂದ ಬೌದ್ಧ ವಿಶ್ವವಿದ್ಯಾನಿಲಯ ಒಂದು ಸಂಸ್ಥೆ ಇದೆ, ತಮಗೆ ಗೊತ್ತಿದೆ. ಅಲ್ಲಿ 25 ಎಕರೆಗೂ ಮೀರಿ ಹೆಚ್ಚಿನ ಒಂದು ಪ್ರದೇಶದಲ್ಲಿ ನಳಂದ ಬೌದ್ಧ ವಿಶ್ವವಿದ್ಯಾನಿಲಯ ಸ್ಥಾಪಿತ ಆಗಿದೆ. ಒಂದು ಕಟ್ಟಡ ಪ್ರಾರಂಭ ಹಂತದಲ್ಲಿ ಆಗಿದ್ದು, ಇನ್ನು 12 ಕಟ್ಟಡಗಳು ಅದೇ ರೀತಿಯ ಹಿಂದಿನ ನಳಂದ ಏನು UPಯಲ್ಲಿ ಇದ್ದಂಥ ನಳಂದದ ನೆನೆಸುವಂಥ ಒಂದು ವಿಶ್ವವಿದ್ಯಾನಿಲಯ ಇಲ್ಲಿ ಸ್ಥಾಪನೆ ಆಗಬೇಕು ಅಂತ ಹಿನ್ನೆಲೆಯಲ್ಲಿ ಆಗಿರುವಂಥದ್ದು. ಇಲ್ಲಿ ಒಂದು ವಿಶ್ವ ಬೌದ್ಧ ಮಹಾಸಮ್ಮೇಳನವನ್ನು ಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ಹಮ್ಮಿಕೊಳ್ಳಲಾಗ್ತದೆ. ದೇಶ ವಿದೇಶಗಳಿಂದ ಬೌದ್ಧ ಭಿಕ್ಷುಗಳು, ಮಹಾನ್ ನಾಯಕರುಗಳು ಎಲ್ಲರೂ ಆಗಮಿಸುವಂಥ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನೀಡುವಂತಹ ಕಾರ್ಯಕ್ರಮ ಇದೇ ತಿಂಗಳ 27 ಅಂದರೆ ಏಪ್ರಿಲ್ 27 ಸೋಮವಾರ ಬೆಂಗಳೂರಿನಲ್ಲಿ ನಾಗಸೇನ ಬುದ್ಧ ವಿಹಾರದಲ್ಲಿ ಪ್ರಾರಂಭಗೊಳ್ಳಲಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವಂಥವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಅದಕ್ಕೆ ಪೂರಕವಾಗಿ ನಮ್ಮ ಗುರುಗಳು
ಅಂದರೆ ಬೌದ್ಧ ಭಿಕ್ಕುಗಳು ಮತ್ತು ಸ್ವಾಮೀಜಿಗಳು ಎಲ್ಲರೂ ಆಗಮಿಸಿದ್ದಾರೆ. ತಮ್ಮ ಕೈಯಲ್ಲಿ ಕರಪತ್ರ ಇದೆ ಅಂತೇಳಿ ಭಾವಿಸ್ತಾ ಹೆಚ್ಚಿನ ಒಂದು ವಿಚಾರಕ್ಕಿಂತ ಇಲ್ಲಿ ಪೂಜ್ಯ ಬಂತೆ ಅಂದರೆ ಶ್ರೀಲಂಕಾದ ಬಂತೆಯವರು ಈಗಲ ಎನ್ನುವ ಜ್ಞಾನತಿಲಕ ಸೇರೋರವರು ಇದ್ದಾರೆ. ಹಾಗೆ ನಮ್ಮ ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಡಾಕ್ಟರ್ ನಿರ್ಮಲಾನಂದ ಸ್ವಾಮಿ ಮಹಾಸ್ವಾಮೀಜಿಗಳು ಇರ್ತಾರೆ. ಮತ್ತು ಮಹಾಬೋಧಿ ಸೊಸೈಟಿ ಬೆಂಗಳೂರಿನ ಬಂತೆ ಆನಂದತಿಯವರು ಇರ್ತಾರೆ. ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಇರ್ತಾರೆ. ಹೀಗೆ ಬಿಕ್ಕು ಸಂಘಗಳು ಇರ್ತದೆ. ಇದರ ಜೊತೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ನಮಗೆ ಕಳೆದ ವರ್ಷ ಬೌದ್ಧ ಅಕಾಡೆಮಿಯನ್ನು ಮಂಜೂರು ಮಾಡಿಕೊಟ್ಟಿತ್ತು. ನಮ್ಮ ಭಾರತೀಯ ಬೌದ್ಧ ಮಹಾಸಭಾ ಮತ್ತು ಎಲ್ಲ ಬೌದ್ಧ ಸಂಘಟನೆಗಳು ಮತ್ತು ಎಲ್ಲ ಬೌದ್ಧ ಪರ ಇರ್ತಕ್ಕಂಥ ನಾಯಕರುಗಳು ಎಲ್ಲರ ಒಂದು ಸಮ್ಮುಖದಲ್ಲಿ ಒಂದು ಹೋರಾಟ ನಡೆಸಿದ್ದಕ್ಕಾಗಿ ಸರ್ಕಾರದ ಕಣ್ಣು ತೆರೆದು ಕಳೆದ ವರ್ಷ ಬೌದ್ಧ ಅಕಾಡೆಮಿಯನ್ನು ಮಂಜೂರು ಮಾಡಲಾಗಿತ್ತು. ಇದೇ ಈ ವರ್ಷ ನಾವು ಕೋರಿದ್ದಂತೆ ಅದು 3-4 ವರ್ಷಗಳಿಂದ ನಾವು ಅದನ್ನೇ ಕೋರ್ತಾ ಬಂದಿದ್ದೇವೆ. ಏನು ಅಂತ ಹೇಳಿದ್ರೆ ಬೌದ್ಧರ ಅಭಿವೃದ್ಧಿ ನಿಗಮ ಆಗಬೇಕು ಅಂತೇಳಿ. ಹಾಗಾಗಿ ಆ ಒಂದು ನಮ್ಮ ಬಯಕೆಯನ್ನು ಮತ್ತು ಕೋರಿಕೆಯನ್ನು ಈಡೇರಿಸಿದ್ದಾರೆ ನಮ್ಮ ಹಾಲಿ ಸರ್ಕಾರದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಎಲ್ಲ ಸಂಪುಟದ ಸದಸ್ಯರುಗಳು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಅವರಿಗೆ ನಾವು ಗೌರವ ಸಮರ್ಪಣೆ ಮಾಡಬೇಕಾಗಿದೆ. ಯಾಕೆಂದರೆ ಒಳ್ಳೆಯ ಕಾರ್ಯಕ್ಕೆ ಬುದ್ಧರಿಗೆ ನಾವು ಹೇಗೆ ಶಾಂತಿ ಸಂದೇಶ ನೀಡಿದ್ದಕ್ಕಾಗಿ ಮಹಾಕಾರುಣಿಕ ತಥಾಗತರನ್ನು ಗೌರವಿಸ್ತೇವೆ, ಹಾಗೆ ಅವರ ಧಮ್ಮ ಕಾರ್ಯಕ್ಕೆ ನಿರ್ವಹಿಸ್ತಾ ಇರುವಂಥ ಸರ್ಕಾರಕ್ಕೂ ಕೂಡ ಮತ್ತು ಅವರ ಸಹೋದ್ಯೋಗಿಗಳು ಕೂಡ ಗೌರವ ಸಲ್ಲಿಸುವ ನೆಪದಲ್ಲಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಕೂಡ ಆಗ್ತಾ ಇದೆ. ಗೋಷ್ಠಿಯಲ್ಲಿ ಎಸ್ಸಿ ನಾರಾಯಣಸ್ವಾಮಿ, ಮೋಹನ್ ಚಿಕ್ಕಮಂಡ್ಯ, ವೆಂಕಟೇಶ್ ಚೆಲುವಯ್ಯ, ಅಂದಾನಿ ಇದ್ದರು. 4 ತಿಂಗಳು ಕಳೆದರೂ ನಿಲ್ಲದ ಗೆಜ್ಜೆಗೆರೆ ಗ್ರಾಮಸ್ಥರ ನಗರಸಭೆ ವಿರೋಧದ ಹೋರಾಟ. ಗೆಜ್ಜೆಗೆರೆ ಗ್ರಾಮಸ್ಥರು ಪಟ್ಟು ಬಿಡದ ಹೋರಾಟಕ್ಕೆ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಸಾಥ್. ಪ್ರತಿಭಟನೆ ಸ್ಥಳಕ್ಕೆ ಬಂದು ಹೋರಾಟಗಾರರಿಗೆ ಬೆಂಬಲ ವ್ಯಕ್ತಪಡಿಸಿದರು. ರಾತ್ರಿ ತಮ್ಮ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಸ್ಥಳಕ್ಕೆ ಬಂದು ಬೆಂಬಲವನ್ನು ಡಿಸಿ ತಮ್ಮಣ್ಣ ನೀಡಿದರು. ಇಲ್ಲಿ ಲಾಕ್ ಮಾಡಿ ನಗರಸಭೆ ಕೀ ಕೊಟ್ಬಿಟ್ಟಿದ್ದಾರೆ. ಕೇಳಿದ್ರೆ ಅವ್ರನ್ನ ಕೇಳಿ ಅಂತ ಹೇಳ್ತಾರೆ ಅಂತ ಹೇಳಿ ಇವತ್ತು ವಿಷಯ ಗೊತ್ತಾಯಿತು. ನಾನು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ, ಯಾಕಂದರೆ ತಹಸೀಲ್ದಾರು, ತಾಲೂಕು ಮ್ಯಾಜಿಸ್ಟ್ರೇಟ್, ಜಿಲ್ಲಾ ಮ್ಯಾಜಿಸ್ಟ್ರೇಟು, ಡೆಪ್ಟಿ ಕಮಿಷನರು. ಇವಾಗ ನಗರಸಭೆ ಬರೋದು ಯಾಕಂದರೆ ಚುನಾಯಿತ ಪ್ರತಿನಿಧಿಗಳಿಲ್ಲ, ಸರ್ಕಾರದ ಅಧಿಕಾರಿ ನಡೆಸ್ತಾ ಇದ್ದಾರೆ ಅಧಿಕಾರವನ್ನು. ಇದು ಬರುವಂಥದ್ದು ಜಿಲ್ಲಾಧಿಕಾರಿಗಳ ಕೆಳಗಡೆ ಬರ್ತಕ್ಕಂಥದ್ದು. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದೆ ನಾನು. ಇದು ಕುಡಿಯೋ ನೀರು ಭಾಳ ಅಮೂಲ್ಯವಾದಂಥದ್ದು. ಆಹಾರ ಇಲ್ಲದೆ ಆದ್ರೂ 1 ವಾರ ಬದುಕೋದು. ಇದು ಇಂಥ ಬೇಸಿಗೆಯಲ್ಲಿ ಕುಡಿಯುವ ನೀರಿಲ್ಲದೆ ಹೋದರೆ 1 ದಿವಸ 2 ದಿವಸನೂ ಕೂಡ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಂಥ ಇದರಲ್ಲಿ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ಹೋರಾಟದ ಸ್ಥಳದಲ್ಲಿ ಏನು ನಡೀತಾ ಇದೆ, ಗೆಜ್ಜೆಗೆರೆಯಲ್ಲಿ ಏನು ನಡೀತಾ ಇದೆ, ನಿಮ್ಮ ಗಮನಕ್ಕೆ ಬಂದಿಲ್ವಾ? ಇಲ್ಲಿವರೆಗೂ ಬಂದಿದ್ರೆ ಏನು ಕ್ರಮ ತಗೊಂಡಿದ್ದೀರಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋದಕ್ಕೆ? ಕೂಡಲೇ ವ್ಯವಸ್ಥೆ ಮಾಡಿ. ಇಲ್ಲದೆ ಹೋದರೆ ನಿಮ್ಮಲ್ಲೇ ನಾವು ಹೋರಾಟ ಮಾಡಬೇಕಾಗ್ತದೆ, ನಿಮ್ಮ ಎದುರೇ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ನಾನು ಎಚ್ಚರಿಕೆ ಕೊಟ್ಟಿದ್ದೆ ಜಿಲ್ಲಾಧಿಕಾರಿಗಳಿಗೆ. ಜಿಲ್ಲಾಧಿಕಾರಿಗಳು ಹೇಳಿದ್ರು ನಾನು ತಾಲೂಕು ಆಡಳಿತ ಕೇಳಿ ನಾನು ಬೇಗ ಅರೇಂಜ್ ಮಾಡ್ತೀನಿ ಅಂತ ಹೇಳೋದು. ನನಗಿವತ್ತು ಕಾರ್ಯಕ್ರಮಗಳು ಸುಮಾರು ಒಂದು 10-12 ಗ್ರಾಮಗಳಿಗೆ ಹೋಗ್ಬೇಕಾಗಿತ್ತು ಇವತ್ತೆಲ್ಲ ಕಾರ್ಯಕ್ರಮಗಳು. ಗ್ರಾಮದ ಬಳಿ ಸರ್ವಿಸ್ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿ ಹೋರಾಟ ಹತ್ತಿಕ್ಕಲು ಹೊರಟ ಶಾಸಕ ಹಾಗೂ ಅಧಿಕಾರಿಗಳ ವಿರುದ್ಧ ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಹೋರಾಟಕ್ಕೆ ಜಯ ಸಿಗುವವರೆಗೂ ಈ ಹೋರಾಟಕ್ಕೆ ಬೆಂಬಲಿಸುವ ಭರವಸೆಯನ್ನು ಡಿಸಿ ತಮ್ಮಣ್ಣ ನೀಡಿದರು. ಮದ್ದೂರು ನಗರಸಭೆಗೆ ತಮ್ಮ ಗ್ರಾಮ ಪಂಚಾಯಿತಿ ಸೇರ್ಪಡೆ ವಿರೋಧಿಸಿ ನಡೆಯುತ್ತಿರೋ ಸುದೀರ್ಘ ಪ್ರತಿಭಟನೆ ಇದಾಗಿದೆ. ಯಾವುದಾದ್ರು ಇದ್ರೆ ಈ ಕಾಂಗ್ರೆಸ್ ಪ್ರಭು ಮತ ತಗೊಂಡವನೆಲ್ಲ ಪ್ರಭು, ಮತದಾರ ನೀವು ಪ್ರಭುಗಳು. ನೀವು ಮತ ಹಾಕಿರೋದಕ್ಕೆ ತಾನೇ ನಾವು ಪ್ರಭುಗಳು ಅಂತ ಮೆರವಣಿಗೆ ಮಾಡ್ಕೊಂಡು ಹೋಗೋದು. ನೀವು ಆಗ್ತಾ ಇದ್ರೆ ಯಾರು ಮೆರವಣಿಗೆ ಇರ್ತಾರೆ? ಅದರಿಂದ ದಯಮಾಡಿ ತಮ್ಮಿಂದ ಮತ ತಗೊಂಡಂಥವ್ರು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆ ಅಂದ್ರೇನು, ಪ್ರಭುತ್ವ ಅಂದ್ರೇನು, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಈ ಸರ್ಕಾರಕ್ಕೆ ಇದೆಲ್ಲ ಗೊತ್ತಿಲ್ಲ ಅಂತ ಕಾಣ್ತದೆ. ದಿನನಿತ್ಯ ಒಂದಲ್ಲ ಒಂದು ಬೆಲೆ ಏರ್ತಾನೆ ಇದೆ. ಜನ ಜೀವನ ಮಾಡೋದಾಗೆ ತತ್ತರಿಸೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಕುಡಿಯುವ ನೀರು ತೊಂದರೆ ಆದರೆ ಭಾಳ
ಶುದ್ಧವಾದಂಥದ್ದು ಕುಡಿಯುವ ನೀರು ಕೊಡುವುದಿಲ್ಲ. ಅದನ್ನು ಕೊಡೋದಕ್ಕೆ ತೊಂದರೆ ಮಾಡಿದ್ರೆ ಮನೆ ಬಾಡಿಗೆ ಕೊಟ್ಟವ್ರು ಏನಾದ್ರು ನೀರು ನಿಲ್ಲಿಸ್ಬಿಟ್ರೆ ಅವನ ಮೇಲೆ ಕ್ರಿಮಿನಲ್ ಕೇಸ್ ಆಗಿ ತಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕೊಡಿಸ್ತಾರೆ. ಗ್ರಾಮಕ್ಕೆ ಯಾವುದೇ ರೀತಿಯಾದ ನೀರಿನ ಅಭಾವ ಆಗದಂತೆ ಟ್ಯಾಂಕರ್ ಮೂಲಕ ನೀರನ್ನು ಪೂರೈಸುವ ಭರವಸೆಯನ್ನ ಡಿಸಿ ತಮ್ಮಣ್ಣ ಈ ಸಂದರ್ಭದಲ್ಲಿ ನೀಡಿದ್ರು. ಹೇಳಕ್ ಸುಲಭ, ನೋವು ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಅದು ಸಾಯಂಕಾಲ ಬಂದು ಹೆಣ್ಮಕ್ಳು ಕೂತ್ಕೊಳ್ಳೋದು, ಮನೆ ಮಠ ಬಿಟ್ಟು ಬರೋದು, ಕೆಲಸ ಕಾರ್ಯ ಬಿಟ್ಟು ಬರೋದು, ಇದೇನ ಯಾವ ಹಣೆ ಬರ ಅಂತಾರೆ. ನಮ್ಮ ಹಕ್ಕನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನಮ್ಮವ್ರ ಮುಂದೆ ನಾವೇ ಹೋರಾಟ ಮಾಡಬೇಕು ಅಂದರೆ ಅದು ಬ್ರಿಟಿಷ್ ಕಾಲದಲ್ಲಿ ಇದೀವೋ ಎಲ್ಲಿದೀವೋ ಗೊತ್ತಿಲ್ಲ. ಅವ್ರು ಮಾಡ್ತಿದ್ದಂತೆ ಹಿಂದೆ ನೀರು ನಿಲ್ಲಿಸೋದು, ಕರೆಂಟ್ ಕಿತ್ತಾಕೋದು, ಇದು ಇಂಗ್ಲೀಷ್ನವ್ರು ಮಾಡ್ತಿದ್ರಂತೆ. ಮೋಸ್ಟ್ಲಿ ಮದ್ದೂರಲ್ಲಿ ಇಂಗ್ಲೀಷ್ ಆಡಳಿತ ಬಂದಿದೆಯೋ ಗೊತ್ತಾಯ್ತಲ್ಲ. ಯಾಕೆ ಶಾಸಕರು ಈ ಕೆಲಸ ಮಾಡ್ತಾರೆ? ನಾವು ಯುವಜನರಿಗೆ ಹೇಳಿದ್ದೆ, ಅಪ್ಪ ನಿಮ್ಮ ತಂದೆ ತಾಯಿಗಳು ಯಾವುದೋ ದೇವರಿಗೆ ಯಾವುದೋ ಟೈಮಲ್ಲಿ ಹೂವು ಹಾಕ್ಬಿಟ್ಟು ಅಂತ ಕಾಣಿಸ್ತೀನಿ ಎಮ್ ಎಲ್ ಎ ಆಗ್ಬಿಟ್ಟಿದೆಯಪ್ಪ, ಉಳಿಸ್ಕೊಂಡು ಹೋಗುತ್ತಂದೆ ಅಂತ ಹೇಳಿದ್ದೆ ನಾನು ಹಿಂದೆ ಅವರಿಗೆ. ಒಳ್ಳೇದಲ್ಲ ಇದು. ಶಾಪ ನೀರು ಕಿತ್ಕೊಳ್ಳೋದ್ರೆ ಕ್ಲಾಸ್ಗಳು ಮೂಗು ಪ್ರಾಣಿಗಳಿಗೆ ಕೊಡೋ ನೀರನ್ನು ಕಿತ್ಕೊಂಡು ಮಜಾ ತಗೋತಾ ಇದ್ದೀವಿ. ನೀವು ಹೋದ್ರೆ ಎಲ್ಲೋ ನಿಂತಿದೆ ಮದ್ದೂರು ಅಂತ ಗೊತ್ತಾಗ್ತಾ ಇಲ್ಲ. ಬೇಡ, ನಾಟಕಗಳು ರಾಜಕಾರಣದಲ್ಲಿ ಇರ್ತದೆ. ನಾನು ಹೊಡೆದಂಗೆ ಹೊಡಿತೀನಿ ರಥಗಳು ಅಂತ ಅಧಿಕಾರಿಗಳ ಕರ್ಕೊಂಡ್ಬರೋದು. ನಾನು ನೀರ ತೆಗಿಯಕ್ಕೆ ಹೋದ್ರೆ ಇವ್ರು ಬಿಡ್ಲಿಲ್ಲ, ನಾನು ನೀರು ಕೊಡೋಕೆ ಹೋದ್ರೆ ಇವ್ರು ಒಪ್ಪಲಿಲ್ಲ, ಅದಲ್ಲ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,